ಹಾಯ್ ಫ್ರೆಂಡ್ಸ್, ಓಂ ಶ್ರೀ ಸಾಯಿರಾಮ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿ, ಸುಲಭ ವಿಧಾನದಲ್ಲಿ ಬ್ಲೌಸ್ಗೆ ನಾವು ಯಾವ ರೀತಿ ಹೆಮ್ಮಿಂಗನ್ನು ಮಾಡ್ಕೊಳ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸಣ್ಣದಾಗಿರೋಂತಹ ಹೆಮ್ಮಿಂಗ್ ಸೂಜಿಗೆ ದಾರವನ್ನು ನಾವು ಯಾವ ರೀತಿ ಹಾಕ್ಕೊಳ್ಬೇಕಂದ್ರೆ, ಒಂದೇ ಎಳೆ ದಾರವನ್ನು ಹಾಕ್ಕೊಂಡು ಸೊ ಲಾಸ್ಟಲ್ಲಿ ನೋಡಿ ಈ ರೀತಿ ಒಂದು ಗಂಟನ್ನು ಹಾಕ್ಕೊಳ್ಬೇಕು ದಾರಕ್ಕೆ. ಇಷ್ಟೇ ನೋಡಿ. ನೀವು ಬಿಗಿನರ್ಸ್ ಆದರೆ ಹೆಮ್ಮಿಂಗ್ ಮಾಡೋದಾದರೆ ಸ್ವಲ್ಪ ಥ್ರೆಡ್ಡನ್ನು ಉದ್ದ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ರೂಢಿ ಇದೆ, ನಾವು ಮಾಡ್ತೀವಿ ಅಂದರೆ ಸ್ವಲ್ಪ ಉದ್ದ ಹಾಕ್ಕೊಳ್ಬೋದು. ಆದರೆ ಬಿಗಿನರ್ಸ್ ಆದರೆ ಸ್ವಲ್ಪ ಹೆಮ್ಮಿಂಗ್ ಮಾಡೋವಾಗ ಥ್ರೆಡ್ ಉದ್ದ ಇದ್ದರೆ ಥ್ರೆಡ್ ಕಟ್ಟಾಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಥ್ರೆಡ್ಡನ್ನು ಉದ್ದ ಕಮ್ಮಿಯನ್ನೇ ಹಾಕ್ಕೊಳ್ಳಿ, ಮತ್ತು ಬೇಕಂದಾಗ ಹಾಕ್ಕೊಳ್ಬೋದು. ನಾವು ಫಸ್ಟು ಸ್ಟಾರ್ಟಿಂಗ್ ಹೆಮ್ಮಿಂಗ್ ಮಾಡೋವಾಗ ಒಂದು ನಾಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ಹೆಮ್ಮಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಬ್ಲೌಸ್ಗಾಗಿರ್ಬೋದು ಮತ್ತು ಡ್ರೆಸ್ಗಳಿಗಾಗಿರ್ಬೋದು ಎಲ್ಲ ಒಂದೇ ಮೆಥಡ್ ಬರುತ್ತೆ ಹೆಮ್ಮಿಂಗ್ ಅನ್ನೋದು. ಸೊ ನೋಡಿ ಈ ರೀತಿ ಸ್ವಲ್ಪನೇ ಬಟ್ಟೆ ತಗೊಳ್ಳಿ. ಸ್ವಲ್ಪ ಬಟ್ಟೆ ತಗೊಂಡು ನೋಡಿ ಸೂಜಿಗೆ ಈ ರೀತಿ ದಾರವನ್ನು ಒಂದು ನಾಟನ್ನು ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಈ ರೀತಿ ಹೇಳ್ಕೊಂಡ್ರೆ ಹೆಮ್ಮಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಮತ್ತು ದಾರ ಏನಿರುತ್ತೆ ಅದು ಕಟ್ಟಾಗೋದಿಲ್ಲ. ಸೊ ನೀವು ಜಾಸ್ತಿ ರಫಾಗೂ ಎಳೆಯೋದಕ್ಕೆ ಹೋಗಬೇಡಿ, ಬೇಗ ಬೇಗ ಮಾಡ್ಬೋದು. ಏನು ನೀವು ನಿಧಾನಕ್ಕೆ ಮಾಡಬೇಕನ್ನೋದೇನಿಲ್ಲ, ಈ ರೀತಿ ಅಷ್ಟೇ ಒಂದೊಂದು ನಾಟ್ ಹಾಕ್ಕೊಂಡು ಆರಾಮಾಗಿ ಹೆಮ್ಮಿಂಗ್ ಸೂಜಿಯನ್ನು ಈ ರೀತಿ ನಿಧಾನಕ್ಕೆ ಎಳಿತಾ ಬಂದರೆ ಹೆಮ್ಮಿಂಗ್ ಅನ್ನೋದು ಸೂಪರಾಗಿ ಬರುತ್ತೆ, ಒಂದೇ ಸಮ ಬರುತ್ತೆ. ನಾವು ಮಷೀನಲ್ಲಿ ಯಾವ ರೀತಿ ಹೊಲಿತೀವಲ್ವ ಅದೇ ರೀತಿ ಬರುತ್ತೆ. ಈ ರೀತಿ ನಾಟ್ ಹಾಕಿ ನಾವು ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ಬೇಗ ಕಿತ್ತೋಗೋದಿಲ್ಲ ಅದು ಹೆಮ್ಮಿಂಗು. ಕೆಲವೊಂದು ಸಾರಿ ಬ್ಲೌಸ್ಗಳಲ್ಲಾಗಿರ್ಬೋದು ಮತ್ತು ಸಾರಿ ಪಾಲುಗಳಲ್ಲೂ ಅಷ್ಟೇ ಆ ಹೆಮ್ಮಿಂಗ್ ಅನ್ನೋದು ಬೇಗ ಕಿತ್ತೋಗ್ಬಿಡುತ್ತಲ್ವ. ಕೆಲವರು ಈ ರೀತಿ ನಾಟ್ ಹಾಕೋದಿಲ್ಲ. ಸೊ ನಾಟನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಹೆಮ್ಮಿಂಗ್ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಫೈನಾಗಿ ಬಂದಿದೆ ಹೆಮ್ಮಿಂಗ್ ಅನ್ನೋದು, ಒಂದೇ ಸಮ ಬಂದಿದೆ. ಬಟ್ಟೆ ಒಂದು ಹತ್ರ ಜಾಸ್ತಿ ಕಮ್ಮಿ ಆಮೇಲೆ ಮತ್ತು ಸಿಂಕ್ ಅನ್ನೋದು ಇಲ್ಲ. ನೋಡಿ ಈಗ ನೀವು ಬಿಗಿನರ್ಸು ಫಸ್ಟ್ ಕಲಿತಾ ಇದ್ದೀವಿ ಅಂದರೆ ನಾಟನ್ನು ಹಾಕಲಿಕ್ಕೆ ಹೋಗಬೇಡಿ. ಇದೇ ರೀತಿ ನೋಡಿ ಸ್ವಲ್ಪ ಸ್ವಲ್ಪನೇ ಬಟ್ಟೆಯನ್ನು ತೆಗೆದು ಈ ಮೆಥಡಲ್ಲಿ ಮಾಡಿಕೊಂಡು ನಿಮಗೆ ಸ್ವಲ್ಪ ಕೈ ತಿರುಗಿಸಿ ರೂಢಿ ಆದಮೇಲೆ ನಾಟನ್ನು ಹಾಕ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಬೋದು. ನೋಡಿ ಫೈನಲಿ ಹೆಮ್ಮಿಂಗ್ ಈ ರೀತಿ ಬಂದಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ.